ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲ ಅಧ್ಯಾಯ 12 ಗುಂಡಿಚಾ ದೇಗುಲದ ಮಾರ್ಜನ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತ ಜನ ಹಾಗೂ ಸಂಗಾತಿಗಳ ಜೊತೆಗೂಡಿ ಗುಂಡೀಚಾ ದೇವಸ್ಥಾನವನ್ನು ಉಡುಗಿ ಸ್ವಚ್ಛಗೊಳಿಸಿದರು. ಹೀಗೆ ಮಾಡುವುದರ ಮೂಲಕ ಅವರು ಆ ದೇಗುಲವನ್ನು ತಮ್ಮ ಹೃದಯದಷ್ಟೇ ಪರಿಶುಭ್ರವಾದದ್ದನ್ನಾಗಿಯೂ ಶೀತಲವಾದದ್ದನ್ನಾಗಿಯೂ ಮಾಡಿದರು. ದೇಗುಲವು ಶ್ರೀಕೃಷ್ಣನು ಕುಳಿತುಕೊಳ್ಳಲು ಸೂಕ್ತ ಸ್ಥಳ ಎಂಬಂತೆ ಅದನ್ನು ಮಾರ್ಪಡಿಸಿದರು. ಜಯ ಜಯ ಗೌರಚಂದ್ರ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀವಾಸಾದಿ ಗೌರ ಭಕ್ತ ಗಣ, ಶಕ್ತಿ ದೇಹ ಕರಿಯೇನ ಚೈತನ್ಯ ವರ್ಣನ. ಶ್ರೀವಾಸ ಠಾಕೂರರಾದಿಯಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರೆಲ್ಲರಿಗೂ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ನಾನು ಸಮರ್ಪಕವಾಗಿ ವರ್ಣಿಸಲಾಗುವಂತೆ ಅವರು ನನಗೆ ಶಕ್ತಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಪ್ರವಾಸ ಮುಗಿಸಿ ಹಿಂತಿರುಗಿದ್ದುದು ಸರಿಯಷ್ಟೇ. ಆಗ ಒರಿಸ್ಸಾ ರಾಜ್ಯದ ದೊರೆ ಮಹಾರಾಜ ಪ್ರತಾಪರುದ್ರನು ಪ್ರಭುವರ್ಯರನ್ನು ಭೇಟಿ ಮಾಡಲು ತವಕಪಟ್ಟನು. ದೊರೆಯು ತನ್ನ ರಾಜಧಾನಿಯಾದ ಕಟಹದಿಂದ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಒಂದು ಪತ್ರವನ್ನು ರವಾನಿಸಿದ. ತಾನು ಹೋಗಿ ಪ್ರಭುಗಳ ಭೇಟಿ ಮಾಡಲಿಕ್ಕೆ ಅನುಮತಿ ದೊರಕಿಸಿಕೊಡುವಂತೆ ಪತ್ರದಲ್ಲಿ ಭಟ್ಟಾಚಾರ್ಯರನ್ನು ಕೇಳಿದ್ದ. ದೊರೆಯ ಕಾಗದಕ್ಕೆ ಮಾರುತ್ತರ ಬರೆದ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಅನುಮತಿ ದೊರಕಿಲ್ಲ ಎಂದು ತಿಳಿಸಿದರು. ಇದಾದ ಬಳಿಕ ದೊರೆಯು ಭಟ್ಟಾಚಾರ್ಯರಿಗೆ ಇನ್ನೊಂದು ಪತ್ರವನ್ನು ಕಳುಹಿಸಿದನು. ಈ ಎರಡನೆಯ ಪತ್ರದಲ್ಲಿ ದೊರೆಯು ಭಟ್ಟಾಚಾರ್ಯರಲ್ಲಿ ಹೀಗೆಂದು ಭಿನ್ನವಿಸಿಕೊಂಡನು. ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ನಿಧಾನದ ಜೊತೆ ಇರುವ ಸಮಸ್ತ ಭಕ್ತರಲ್ಲೂ ವಿಜ್ಞಾಪಿಸಿಕೊಳ್ಳಿ. ನನ್ನ ಪರವಾಗಿ ಈ ಮನವಿ ಪತ್ರವನ್ನು ಅವರಿಗೆ ಅರ್ಪಿಸಿ. ಪ್ರಭುವರ್ಯರ ಸುತ್ತಮುತ್ತ ಇರುವ ಭಕ್ತ ಜನರು ನನಗೆ ಕೃಪೆ ತೋರಿದ್ದಾದಲ್ಲಿ ಅವರು ನನ್ನ ಈ ಪ್ರಾರ್ಥನಾ ಪತ್ರವನ್ನು ಅವರ ಪಾದಕಮಲಗಳಿಗೆ ಮುಟ್ಟಿಸಬಹುದು. ಭಕ್ತರೆಲ್ಲರೂ ಅನುಗ್ರಹ ತೋರಿದ್ದಲ್ಲಿ ವ್ಯಕ್ತಿಯು ಪ್ರಭುವಿನ ಪಾದಕಮಲಗಳ ಆಶಯ ಗಳಿಸಬಹುದು. ಪ್ರಭುವರ್ಯರ ಅನುಗ್ರಹವಿಲ್ಲದೆ ನನ್ನ ರಾಜ್ಯವು ನನಗೆ ರುಚಿಸುವುದಿಲ್ಲ. ಗೌರ ಹರಿಯವರು ಭಗವಾನ್ ಚೈತನ್ಯ ಮಹಾಪ್ರಭುಗಳು ನನ್ನಲ್ಲಿ ಕೃಪೆ ತೋರಲಿಲ್ಲವಾದರೆ ನಾನು ರಾಜ್ಯವನ್ನು ತೊರೆಯುತ್ತೇನೆ. ಭಿಕ್ಷುವಾಗಿ ತುರುಪೆ ಎತ್ತುತ್ತಾ ಮನೆ ಮನೆ ಅಲಿಯುತ್ತೇನೆ. ದೊರೆಯ ಈ ಪತ್ರ ಭಟ್ಟಾಚಾರ್ಯರಿಗೆ ಮುಟ್ಟಿತು. ಅವರು ಅದನ್ನು ನೋಡಿ ಕಳವಳಪಟ್ಟರು. ತರುವಾಯ ಅವರು ಆ ಪತ್ರವನ್ನು ಕೈಯಲ್ಲಿ ಹಿಡಿದು ಪ್ರಭುವರ್ಯರ ಭಕ್ತರ ಬಳಿ ಹೊರಟರು. ಸಾರ್ವಭೌಮ ಭಟ್ಟಾಚಾರ್ಯರು ಎಲ್ಲ ಭಕ್ತರನ್ನು ಕಂಡು ದೊರೆಯ ಅಪೇಕ್ಷೆಯನ್ನು ಅವರಿಗೆ ವಿವರಿಸಿದರು. ಬಳಿಕ ತಾವು ಒಯ್ದಿದ್ದ ಪತ್ರವನ್ನು ಅವರೆಲ್ಲರ ಅವಗಾಹನೆಗೆ ತಂದರು. ಪತ್ರವನ್ನು ಓದಿದ ಭಕ್ತರೆಲ್ಲರೂ ಆಶ್ಚರ್ಯಪಟ್ಟರು. ದೊರೆ ಪ್ರತಾಪರುದ್ರನಿಗೆ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಲ್ಲಿ ಈ ಪ್ರಮಾಣದ ಭಕ್ತಿ ಇದ್ದುದನ್ನು ಕಂಡು ಬೆರಗಾದರು. ಭಕ್ತರು ತಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಾ ಹೀಗೆಂದರು. ಪ್ರಭುವರ್ಯರು ದೊರೆಯನ್ನು ಎಂದಿಗೂ ಭೇಟಿ ಮಾಡರು. ಹಾಗೊಮ್ಮೆ ಭೇಟಿ ಮಾಡಿ ಎಂದು ನಾವು ಅವರನ್ನು ಕೇಳಿಕೊಂಡದ್ದೇ ಆದರೆ ಅವರು ದುಃಖಪಡುತ್ತಾರೆ. ಬಳಿಕ ಸಾರ್ವಭೌಮ ಭಟ್ಟಾಚಾರ್ಯರೆಂದರು, ನಾವೆಲ್ಲ ಮತ್ತೊಮ್ಮೆ ಪ್ರಭುವರ್ಯರ ಬಳಿ ಹೋಗೋಣ. ದೊರೆಗೆ ಭೇಟಿ ಕರುಣಿಸಿ ಎಂದು ಅವರನ್ನು ಕೇಳುವುದು ಬೇಡ. ಪ್ರತಿಯಾಗಿ ರಾಜನ ಸದ್ವರ್ತನೆಯನ್ನು ಕುರಿತು ಅವರಿಗೆ ವಿವರಿಸೋಣ. ಹೀಗೆ ಒಂದು ನಿರ್ಧಾರಕ್ಕೆ ಬಂದ ಭಕ್ತರೆಲ್ಲರೂ ಚೈತನ್ಯ ಮಹಾಪ್ರಭುಗಳ ಸನ್ನಿಧಿ ತಲುಪಿದರು. ಅಲ್ಲಿ ಮಾತನಾಡಲು ಸರ್ವ ಸಿದ್ಧತೆ ಮಾಡಿಕೊಂಡಿದ್ದರಾದರೂ ಒಂದು ಶಬ್ದ ಕೂಡ ಅವರ ಬಾಯಿಂದ ಹೊರಡದಂತಾಯ್ತು. ಭಕ್ತರೆಲ್ಲರೂ ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಆಗಮಿಸಿದರು. ಅವರನ್ನೆಲ್ಲ ನೋಡಿ ಪ್ರಭುವರ್ಯರು ನುಡಿದರು, ಏನನ್ನು ಹೇಳಲು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ? ಏನೋ ಹೇಳಬೇಕೆಂದು ನೀವಿಲ್ಲಿಗೆ ಬಂದಿರುವುದು ನನಗೆ ಕಾಣುತ್ತಿದೆ. ಆದರೆ ನೀವು ಬಾಯಿ ಬಿಡುತ್ತಿಲ್ಲ, ಏನ್ ಕಾರಣ? ಆಗ ನಿತ್ಯಾನಂದ ಪ್ರಭು ಹೇಳಿದರು, ಒಂದು ವಿಷಯವನ್ನು ಅರಿಕೆ ಮಾಡಿಕೊಳ್ಳುವ ಬಯಕೆ ನಮಗುಂಟು. ಮಾತನಾಡದೆ ಅದನ್ನು ತಿಳಿಸುವ ಮಾರ್ಗವಿಲ್ಲ. ಆದರೆ ಮಾತನಾಡಲಿಕ್ಕೆ ಭಯ. ನಿಮ್ಮಲ್ಲಿ ಒಂದು ವಿಚಾರವನ್ನು ಅರಿಕೆ ಮಾಡಿಕೊಳ್ಳಲು ಬಂದಿರುವೆವು. ಅದು ನಿಮಗೆ ತಿಳಿಸಬಹುದಾದಂತಹ ವಿಷಯವೋ ಅಲ್ಲವೋ ಹೇಳಲಾರೆವು. ವಿಷಯ ಇಷ್ಟು, ಒರಿಸ್ಸಾದ ರಾಜನು ನಿಮ್ಮ ದರ್ಶನ ಪಡೆಯ ಬಯಸುತ್ತಾನೆ. ನಿಮ್ಮ ದರ್ಶನ ಭಾಗ್ಯ ಲಭ್ಯವಾಗದಿದ್ದರೆ ಆತ ಭಿಕ್ಷುವಾಗಿ ಬಿಡುತ್ತಾನೆ. ಭಿಕ್ಷುಗಳ ಲಾಂಛನವಾದದಂತದ ಕರ್ಣಕುಂಡಲಗಳನ್ನು ಧರಿಸಿ ತಿರುಕನಾಗುವುದಾಗಿ ರಾಜನು ನಿರ್ಧರಿಸಿದ್ದಾನೆ. ಈ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳ ದರ್ಶನ ಮಾಡದೆ ರಾಜ್ಯ ಸುಖವನ್ನು ಭೋಗಿಸುವ ಆಸೆ ಅವನಿಗಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಇಂದುವಿನಂತಹ ಮುಖವನ್ನು ನಾನು ಕಣ್ತುಂಬ ನೋಡಬೇಕೆಂಬ ಅಪೇಕ್ಷೆಯನ್ನು ರಾಜನು ವ್ಯಕ್ತಪಡಿಸಿದ್ದಾನೆ. ಪ್ರಭುವರ್ಯರ ಪಾದ ಕಮಲಗಳನ್ನು ಎತ್ತಿ ತನ್ನ ಹೃದಯದ ಮೇಲಿರಿಸಿಕೊಳ್ಳುವ ಬಯಕೆಯೂ ರಾಜನದಾಗಿದೆ.
ಭಕ್ತರಾಡಿದ ಈ ಎಲ್ಲಾ ಮಾತುಗಳನ್ನು ಆಲಿಸಿದ್ದಾದ ಮೇಲೆ ಚೈತನ್ಯ ಮಹಾಪ್ರಭುಗಳ ಮನಸ್ಸು ನಿಜವಾಗಿ ಮೃದುವಾಯಿತು. ಆದರೂ ಹೊರನೋಟಕ್ಕೆ ಕಾಣುವಂತೆ ಕೆಲವು ಕಟು ನುಡಿಗಳನ್ನಾಡಲು ಬಯಸಿದರು. ಚೈತನ್ಯ ಮಹಾಪ್ರಭುಗಳು ನುಡಿದರು, ರಾಜನನ್ನು ಕಾಣಲು ನನ್ನನ್ನು ಕಟಕಕ್ಕೆ ಕರೆದೊಯ್ಯಬೇಕೆನ್ನುವುದು ನಿಮ್ಮೆಲ್ಲರ ಇಚ್ಛೆಯಾಗಿದೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆಧ್ಯಾತ್ಮಿಕ ಮುನ್ನಡೆಯ ಮಾತು ಆಗಿರಲಿ, ಜನ ನನ್ನನ್ನು ನಿಂದಿಸುವುದಿಲ್ಲವೇ? ಜನಸಾಮಾನ್ಯರ ಮಾತು ಆಗಿರಲಿ, ದಾಮೋದರರು ನನಗೆ ವಾಗ್ದಂಡನೆ ವಿಧಿಸುವುದಿಲ್ಲವೇ? ದಾಮೋದರ ಪಂಡಿತ ಪ್ರಭುಗಳಿಗೆ ಸರಿ ತಪ್ಪು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದ. ಸತ್ಯಭಾಮೆ ಕೃಷ್ಣ ಲೀಲೆಯಲ್ಲಿ ಅವರು ಭಕ್ತರೆಲ್ಲರ ಮನವಿಯನ್ನು ಪುರಸ್ಕರಿಸಿ ನಾನು ರಾಜನನ್ನು ಭೇಟಿ ಮಾಡುತ್ತೇನೆ. ಆದರೆ ದಾಮೋದರರು ನನಗೆ ಅನುಮತಿ ನೀಡಿದಲ್ಲಿ ಮಾತ್ರ ಅಂತಹ ಭೇಟಿ ಸಾಧ್ಯ. ದಾಮೋದರ ಪಂಡಿತರು ಈ ಕ್ಷಣವೇ ಉತ್ತರ ಕೊಟ್ಟರು. ಪ್ರಭುವೇ, ನೀವು ಸಂಪೂರ್ಣ ಸ್ವತಂತ್ರ ದೇವೋತ್ತಮ ಪರಮಪುರುಷ, ನಿಮಗೆ ಎಲ್ಲವೂ ತಿಳಿದಿದೆ. ಆದ್ದರಿಂದ ಯುಕ್ತ ಕಾರ್ಯ ಯಾವುದು ಅದಲ್ಲದ್ದು ಯಾವುದು ನಿಮಗೆ ಗೊತ್ತು. ನಾನೊಬ್ಬ ಗಣನೆಗೆ ಬಾರದ ಜೀವಿ. ಹೀಗಿರುತ್ತಾ ನಿಮಗೆ ಶಾಸನ ವಿಧಿಸಲು ನನಗೆ ಅಧಿಕಾರವೆಲ್ಲಿದೆ? ನೀವೇ ನಿಮ್ಮ ಸ್ವಂತದ ನಿರ್ಧಾರದ ಮೇರೆಗೆ ರಾಜನನ್ನು ಭೇಟಿ ಮಾಡುವಿರಾದಲ್ಲಿ ನಾನು ಅದನ್ನು ನೋಡುತ್ತೇನೆ. ದೊರೆಗೆ ನಿಮ್ಮಲ್ಲಿ ತುಂಬಾ ಅಕ್ಕರೆ ಇದೆ. ನೀವಾದರೂ ಅವನ ವಿಷಯದಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನು ಉಳ್ಳವರೇ. ರಾಜನಿಗೆ ನಿಮ್ಮಲ್ಲಿರುವ ಅಕ್ಕರೆಯ ಪಾವಿತ್ರ್ಯದಿಂದಾಗಿ ನೀವು ಅವನನ್ನು ಮುಟ್ಟುವಿರಿ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀವು ದೇವೋತ್ತಮ ಪರಮ ಪುರುಷ ಹಾಗೂ ಸಂಪೂರ್ಣ ಸ್ವತಂತ್ರರು. ಆದರೂ ನೀವು ನಿಮ್ಮ ಭಕ್ತರ ಪ್ರೀತಿ ವಿಶ್ವಾಸಗಳನ್ನು ಅವಲಂಬಿಸಿಕೊಂಡಿದ್ದೀರಿ. ಅದು ನಿಮ್ಮ ಸ್ವಭಾವ. ಆಗ ನಿತ್ಯಾನಂದ ಪ್ರಭುಗಳು ಹೇಳಿದರು, ನೀವು ಹೋಗಿ ರಾಜನನ್ನು ಭೇಟಿ ಮಾಡಬೇಕೆಂದು ಹೇಳುವವರು 3 ಲೋಕಗಳಲ್ಲಿ ಯಾರಿದ್ದಾರೆ? ಆದರೂ ತಾನು ಅಪೇಕ್ಷ ಪಟ್ಟ ವಸ್ತುವು ಕೈವಶವಾಗದಿದ್ದಾಗ ತನ್ನ ಪ್ರಾಣವನ್ನಾದರೂ ತೊರೆಯುವುದು ತುಂಬಾ ಅನುರಕ್ತನಾದ ವ್ಯಕ್ತಿಯ ಸ್ವಭಾವವಲ್ಲವೇ? ಉದಾಹರಣೆಗೆ, ಯಜ್ಞ ನಿರತನಾಗಿದ್ದ ಬ್ರಾಹ್ಮಣರ ಪತ್ನಿಯರಲ್ಲಿ ಕೆಲವರು ಕೃಷ್ಣನ ಸಲುವಾಗಿ ತಮ್ಮ ಗಂಡಂದಿರ ಎದುರಿನಲ್ಲಿ ಜೀವ ತೊರೆದರು. ಆಗ ನಿತ್ಯಾನಂದ ಪ್ರಭುಗಳು ಒಂದು ಸಲಹೆಯನ್ನು ಪ್ರಭುಗಳ ಪರಿಶೀಲನೆಗೆ ಒಪ್ಪಿಸಿದರು. ನಿತ್ಯಾನಂದರು ನುಡಿದರು, ಒಂದು ದಾರಿ ಇದೆ. ಈ ಮಾರ್ಗ ಹಿಡಿದರೆ ನೀವು ದೊರೆಯನ್ನು ಭೇಟಿ ಮಾಡದೆಯೇ ಇರಬಹುದು. ದೊರೆಯು ಬದುಕಿ ಉಳಿಯುವಂತೆಯೂ ಮಾಡಬಹುದು. ತಾವು ಧರಿಸುವ ಬಹಿರುಡುಗೆಯ ಒಂದು ಜೊತೆಯನ್ನು ರಾಜನಿಗೆ ಕಳುಹಿಸಿಕೊಡುವ ಕೃಪೆ ತೋರಬೇಕು. ತಮ್ಮ ದರ್ಶನ ಮುಂದೆಂದಾದರೂ ಆದೀತೆಂಬ ಭರವಸೆಯಿಂದ ರಾಜನು ಬದುಕಿ ಉಳಿದುಕೊಳ್ಳುವಂತಾಗಲಿ. ಚೈತನ್ಯರು ನುಡಿದರು, ನೀವೆಲ್ಲರೂ ಶ್ರೇಷ್ಠ ಬಗೆಯ ವಿದ್ವಾಂಸ ಜನ. ಆದ್ದರಿಂದ ನಿಮ್ಮ ನಿರ್ಧಾರ ಏನೋ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆಗ ನಿತ್ಯಾನಂದ ಪ್ರಭುಗಳು ಗೋವಿಂದನಿಗೆ ಕೋರಿಕೆ ಸಲ್ಲಿಸಿ ಪ್ರಭುಗಳು ಉಡುತ್ತಿದ್ದ ಹೊರ ಉಡುಗೆಯೊಂದನ್ನು ಅವನಿಂದ ತರಿಸಿಕೊಂಡರು. ಇತ್ತ ನಿತ್ಯಾನಂದ ಪ್ರಭುಗಳು ಆ ಹಳೆಯ ವಸ್ತ್ರವನ್ನು ಸಾರ್ವಭೌಮ ಭಟ್ಟಾಚಾರ್ಯರ ವಶಕ್ಕೆ ಒಪ್ಪಿಸಿದರು. ಆಚಾರ್ಯರು ಅದನ್ನು ರಾಜನಿಗೆ ಕಳುಹಿಸಿಕೊಟ್ಟ. ಆ ವಸ್ತುವು ರಾಜನ ಕೈ ಸೇರಿತು. ಸ್ವಯಂ ಪ್ರಭುಗಳೇ ಬಂದಿದ್ದಲ್ಲಿ ತಾನು ಅವರನ್ನು ಹೇಗೆ ಪೂಜಿಸುತ್ತಿದ್ದನೋ ತದ್ವತ್ತು ಹಾಗೆಯೇ ಆ ವಸ್ತ್ರವನ್ನು ರಾಜನು ಪೂಜಿಸ ಆರಂಭಿಸಿದ. ದಕ್ಷಿಣ ಭಾರತದಲ್ಲಿ ತಾವು ಸಲ್ಲಿಸುತ್ತಿದ್ದ ಸೇವೆ ಮುಗಿದ ತರುವಾಯ ರಾಮಾನಂದ ರಾಯರು ಹಿಂದಿರುಗಿದರು. ಬಂದವರೇ ತಾವು ಚೈತನ್ಯ ಮಹಾಪ್ರಭುಗಳೊಡನೆ ಇದ್ದು ಬಿಡಲು ಅವಕಾಶ ಮಾಡಿಕೊಡಬೇಕೆಂದು ರಾಜನಲ್ಲಿ ಪ್ರಾರ್ಥಿಸಿಕೊಂಡರು. ಚೈತನ್ಯ ಮಹಾಪ್ರಭುಗಳ ಜೊತೆ ಇದ್ದು ಬಿಡಲು ತಮಗೆ ಅವಕಾಶ ಮಾಡಿಕೊಡಬೇಕೆಂದು ರಾಮಾನಂದ ರಾಯರು ರಾಜನನ್ನು ಕೇಳಿದ್ದರಷ್ಟೇ. ರಾಜನು ಸಂತೋಷದಿಂದಲೇ ಅನುಮತಿ ಕೊಟ್ಟ. ತಾನು ಪ್ರಭುಗಳ ದರ್ಶನ ಪಡೆಯಲಾಗುವಂತೆ ರಾಮಾನಂದ ರಾಯರು ವ್ಯವಸ್ಥೆ ಮಾಡಿಯಾರೆಂದು ನಿರೀಕ್ಷಿಸುತ್ತಾ ರಾಜನು ಕಾಲಯಾಪನೆ ಮಾಡುತ್ತಿದ್ದ. ರಾಮಾನಂದ ರಾಯರಿಗೆ ರಾಜನು ಹೇಳಿದ, ಚೈತನ್ಯ ಮಹಾಪ್ರಭುಗಳು ನಿಮ್ಮ ವಿಷಯದಲ್ಲಿ ಮಹದ ಅನುಗ್ರಹ ತೋರಿದ್ದಾರೆ. ಆದ್ದರಿಂದ ಅವರು ನನಗೆ ಒಮ್ಮೆ ದರ್ಶನ ನೀಡಬೇಕೆಂದು ಅವರಲ್ಲಿ ಪ್ರಾರ್ಥಿಸಿ ಪ್ರತಾಪರುದ್ರ ರಾಜ ಹಾಗೂ ರಾಮಾನಂದ ರಾಯರು ಒಟ್ಟಿಗೆ ಜಗನ್ನಾಥ ಕ್ಷೇತ್ರಕ್ಕೆ ಹಿಂದಿರುಗಿದರು. ಇತ್ತ ರಾಮಾನಂದ ರಾಯರು ಹೋಗಿ ಚೈತನ್ಯ ಮಹಾಪ್ರಭುಗಳ ದರ್ಶನ ಪಡೆದರು. ರಾಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳ ದರ್ಶನ ಪಡೆದರಷ್ಟೇ ಪ್ರಭುಗಳಲ್ಲಿ ರಾಜನಿಗಿದ್ದ ದೈವೋನ್ಮಾದ ಪೂರಕ ಪ್ರೇಮವನ್ನು ಕುರಿತು ರಾಯರು ಪ್ರಭುಗಳಿಗೆ ಆ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಟ್ಟರು. ಹಾಗೆ ನೋಡಿದರೆ ಪ್ರಸಂಗ ಒದಗಿ ಬಂದಾಗಲೆಲ್ಲ ರಾಯರು ರಾಜನ ವಿಷಯವನ್ನು ಪ್ರಭುಗಳಲ್ಲಿ ಅರಿಕೆ ಮಾಡುತ್ತಲೇ ಇರುತ್ತಿದ್ದರು. ರಾಮಾನಂದ ರಾಯರು ದಿಟದಲ್ಲಿ ದೊರೆಯ ರಾಜತಾಂತ್ರಿಕ ಸಚಿವರಾಗಿದ್ದರು. ಅವರ ನಡವಳಿಕೆಯಲ್ಲಿ ನಿಪುಣತೆ ಇರುತ್ತಿತ್ತು. ಚೈತನ್ಯ ಮಹಾಪ್ರಭುಗಳಲ್ಲಿ ರಾಜನಿಗಿದ್ದ ಪ್ರೇಮವನ್ನು ವರ್ಣಿಸುತ್ತಾ ಕ್ರಮೇಣ ಪ್ರಭುವರ್ಯರ ಮನಸ್ಸನ್ನು ಮೃದುಗೊಳಿಸಿದರು. ಬಹುವಾಗಿ ತಳಮಳಿಸುತ್ತಿದ್ದ ಪ್ರತಾಪರುದ್ರನು ಪ್ರಭುಗಳ ದರ್ಶನ ಇಲ್ಲದೆ ಇರುವ ಸಂಕಟವನ್ನು ತಾಳಲಾರನಾದನು. ಇರುತ್ತಾ ರಾಮಾನಂದ ರಾಯರು ತಮ್ಮ ರಾಜನೀತಿ ಕೌಶಲವನ್ನು ಬಳಸಿ ರಾಜನು ಪ್ರಭುಗಳನ್ನು ಸಂದರ್ಶಿಸುವಂತೆ ಏರ್ಪಡಿಸಿದರು. ಶ್ರೀ ರಾಮಾನಂದ ರಾಯರು ನೇರವಾಗಿಯೇ ಚೈತನ್ಯ ಮಹಾಪ್ರಭುಗಳಲ್ಲಿ ನಿವೇದಿಸಿಕೊಂಡರು. ಕೊನೆಗೆ ಒಮ್ಮೆಯಾದರೂ ಪ್ರತಾಪರುದ್ರನಿಗೆ ನಿಮ್ಮ ಪಾದಕಮಲಗಳನ್ನು ತೋರಿಸಿ ಚೈತನ್ಯ ಮಹಾಪ್ರಭುಗಳು ಉತ್ತರ ಕೊಟ್ಟು, ಪ್ರಿಯ ರಾಮಾನಂದ,
ಸನ್ಯಾಸಿಯಾಗಿರುವ ನಾನು ರಾಜನನ್ನು ನೋಡುವುದು ಉಚಿತವೇ ಎನ್ನುವುದನ್ನು ಚೆನ್ನಾಗಿ ಆಲೋಚಿಸಿದ ಬಳಿಕ ನೀವು ಈ ಮನವಿಯನ್ನು ಸಲ್ಲಿಸಬೇಕು. ಭಿಕ್ಷು ಒಬ್ಬನು ರಾಜನನ್ನು ಭೇಟಿ ಮಾಡಿದರೆ ಅವನ ಪಾಲಿಗೆ ಆಧ್ಯಾತ್ಮಿಕ ಹಾಗೂ ಐಹಿಕ ಲೋಕಗಳೆರಡೂ ಹಾಳಾದಂತೆಯೇ. ಹಾಗೆ ನೋಡಿದರೆ ಪರಲೋಕದ ಮಾತು ಒತ್ತಟ್ಟಿಗಿರಲಿ, ಈ ಲೋಕದಲ್ಲಿಯೇ ಜನ ಸನ್ಯಾಸಿಗೂ ರಾಜನಿಗೂ ಏನೋ ಸಂಬಂಧ ಎಂದು ಆಡಿಕೊಂಡು ನಗರೆ. ರಾಮನಂದರಾಯರು ಉತ್ತರ ಕೊಟ್ಟರು, ಪ್ರಿಯ ಪ್ರಭುವೇ, ನೀವು ಪರಮ ಸ್ವತಂತ್ರ ಸ್ವಾಮಿ, ನೀವು ಯಾರಿಗೂ ಅಂಜಬೇಕಾದಿಲ್ಲ, ಏಕೆಂದರೆ ನೀವು ಯಾರನ್ನೂ ಅವಲಂಬಿಸಿಲ್ಲ. ರಾಮಾನಂದರಾಯರು ಚೈತನ್ಯ ಮಹಾಪ್ರಭುಗಳನ್ನು ದೇವೋತ್ತಮ ಪರಮ ಪುರುಷರೇ ಎಂದು ಸಂಬೋಧಿಸಿದ್ದಕ್ಕೆ ಪ್ರಭುಗಳು ವಿರೋಧ ವ್ಯಕ್ತಪಡಿಸಿದರು. ಅವರೆಂದರು, ನಾನು ದೇವೋತ್ತಮ ಪರಮ ಪುರುಷನಲ್ಲ, ಕೇವಲ ಒಬ್ಬ ಮನುಷ್ಯ. ಆದ್ದರಿಂದ ನಾನು ದೇಹ, ಮನಸ್ಸು ಹಾಗೂ ಮಾತುಗಳಲ್ಲಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಅಂಜಬೇಕು. ಸನ್ಯಾಸಿಯಲ್ಲಿ ಒಂದು ಸಣ್ಣ ತಪ್ಪನ್ನು ಕಂಡರೂ ಸಾಮಾನ್ಯ ಜನ ಅದನ್ನು ಜಗಜ್ಜಾಹೀರು ಮಾಡುತ್ತಾರೆ. ಸಂಗತಿ ಕಾಳ್ಗಿಚ್ಚಿನಂತೆ ಹರಡುತ್ತದೆ. ಬಿಳಿಯ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ಮುಚ್ಚಿಡಲಾಗದು, ಅದು ದೊಡ್ಡದಾಗಿಯೇ ಕಾಣುತ್ತದೆ. ರಾಮಾನಂದರಾಯರು ಉತ್ತರ ಕೊಟ್ಟರು, ಪ್ರಿಯ ಪ್ರಭುವೇ, ನೀವು ಅಸಂಖ್ಯ ಪಾಪಿಗಳನ್ನು ಉದ್ಧರಿಸಿದ್ದೀರಿ. ಒರಿಸ್ಸಾದ ದೊರೆಯಾದ ಈ ಪ್ರತಾಪರುದ್ರನು ದಿಟದಲ್ಲಿ ಪ್ರಭುವಿನ ದಾಸ ಹಾಗೂ ನಿಮ್ಮ ಭಕ್ತ. ಆಗ ಚೈತನ್ಯ ಮಹಾಪ್ರಭುಗಳು ನುಡಿದರು, ಒಂದು ಪಾತ್ರೆ ತುಂಬಾ ಹಾಲಿರುತ್ತದೆ ಎನ್ನೋಣ. ಹಾಲಿಗೆ ಒಂದು ತೊಟ್ಟು ಮದ್ಯ ಸೇರಿದರೆ ಅದನ್ನು ಯಾರೂ ಮುಟ್ಟುವುದಿಲ್ಲ. ದೊರೆಯು ನಿಶ್ಚಯವಾಗಿ ಸಕಲ ಸದ್ಗುಣಗಳನ್ನು ಪಡೆದಿದ್ದಾನೆ, ಆದರೆ ರಾಜ ಎನ್ನುವ ಹೆಸರು ಹೊಂದಿರುವಷ್ಟರಿಂದ ಎಲ್ಲವನ್ನೂ ಹೊಲಬುಗೆಡಿಸಿದ್ದಾನೆ. ಇರಲಿ, ಇಷ್ಟರ ಮೇಲೂ ರಾಜನು ನನ್ನ ದರ್ಶನ ಮಾಡಬೇಕು ಎನ್ನುವ ಪ್ರಬಲ ಅಪೇಕ್ಷೆ ನಿಮ್ಮದಾದರೆ ಮೊದಲು ಅವನ ಮಗನನ್ನು ನನ್ನ ಭೇಟಿಗೆ ಕರೆತನ್ನಿ. ಮಗನು ತಂದೆಯನ್ನು ಪ್ರತಿನಿಧಿಸುತ್ತಾನೆಂದು ಧರ್ಮಗ್ರಂಥಗಳಲ್ಲಿ ಹೇಳಿದೆ. ಆದ್ದರಿಂದ ರಾಜಪುತ್ರನು ನನ್ನನ್ನು ಭೇಟಿ ಮಾಡಿದರೆ ಸ್ವಯಂ ರಾಜನೇ ನನ್ನನ್ನು ಭೇಟಿ ಮಾಡಿದಂತೆ ಆಗುತ್ತದೆ. ಚೈತನ್ಯ ಮಹಾಪ್ರಭುಗಳ ಜೊತೆ ತಾವು ನಡೆಸಿದ ಮಾತುಕತೆಯ ವಿವರಗಳನ್ನು ದೊರೆಗೆ ತಿಳಿಸಲು ರಾಮಾನಂದರಾಯರು ಹೋದರು ಮತ್ತು ಪ್ರಭುಗಳ ಆಜ್ಞೆಯ ಮೇರೆಗೆ ದೊರೆ ಮಗನನ್ನು ಶ್ರೀ ಚೈತನ್ಯರ ದರ್ಶನಕ್ಕೆಂದು ಕರೆತಂದರು. ಅದೇ ತಾನೇ ತಾರುಣ್ಯಕ್ಕೆ ಕಾಲಿಡುತ್ತಿದ್ದ ರಾಜಕುಮಾರನು ತುಂಬಾ ಚೆಲುವಾಗಿದ್ದ. ಅವನ ಮೈಬಣ್ಣ ಕಪ್ಪು, ವಿಶಾಲವಾದವು, ತಾವರೆಯಂತಹ ಕಣ್ಣುಗಳನ್ನು ಪಡೆದಿದ್ದ. ರಾಜಕುಮಾರನು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದ. ರತ್ನ ಖಚಿತವಾದ ಆಭರಣಗಳು ಅವನ ದೇಹವನ್ನು ಅಲಂಕರಿಸಿದ್ದವು. ಹೀಗಾಗಿ ಯಾರೇ ಅವನನ್ನು ನೋಡಿದರೂ ಕೃಷ್ಣನನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ರಾಜಕುಮಾರನ್ನು ನೋಡಿದ್ದೇ ತಡ ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನು ಸ್ಮರಿಸಿಕೊಂಡರು. ಬಾಲಕನನ್ನು ಭಾವೋದ್ವೇಗ ತುಂಬಿದ ಪ್ರೇಮದಿಂದ ಬರಮಾಡಿಕೊಂಡು ಮಾತನಾಡಲು ಪ್ರಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳೆಂದರು, ಮಹಾನ್ ಭಕ್ತನೊಬ್ಬನು ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ನೋಡಿದಾಗ ಪ್ರತಿಯೊಬ್ಬರೂ ನಂದ ಮಹಾರಾಜನ ಮಗನಾದ ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನು ಸ್ಮರಿಸಿಕೊಳ್ಳಬಹುದು. ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಈ ಹುಡುಗನನ್ನು ನೋಡಿದಾಗಿನಿಂದ ನಾನು ದೊಡ್ಡ ಋಣಭಾರ ಹೊತ್ತಿದ್ದೇನೆಂದು ನನಗೆನಿಸುತ್ತದೆ. ಹೀಗೆಂದ ಪ್ರಭುಗಳು ರಾಜಕುಮಾರನನ್ನು ಮತ್ತೊಮ್ಮೆ ಆಲಂಗಿಸಿಕೊಂಡರು. ಚೈತನ್ಯ ಮಹಾಪ್ರಭುಗಳು ರಾಜಕುಮಾರನನ್ನು ಸ್ಪರ್ಶಿಸಿದ ಕೂಡಲೇ ಭಾವಾವೇಶ ತುಂಬಿದ ದೈವ ಪ್ರೇಮದ ಲಕ್ಷಣಗಳು ಅವನಲ್ಲಿ ಕಾಣಿಸಿಕೊಂಡವು. ಮೈ ಬೆವರುವುದು, ಕಂಬನಿ, ದೇಹ ಮರಗಟ್ಟಿದಂತಾಗುವುದು ಹಾಗೂ ಹರ್ಷ, ಇವು ಅವನಲ್ಲಿ ತೋರಿ ಬಂದ ಲಕ್ಷಣಗಳಲ್ಲಿ ಕೆಲವು. ರಾಜಪುತ್ರನು ಅಳಲು ಮೊದಲು ಮಾಡಿದ. ಆಗಾಗ ನರ್ತಿಸಿದ. ಕೃಷ್ಣ ಕೃಷ್ಣ ಎನ್ನುವ ಜಪ ಅವನ ಬಾಯಿಂದ ಹೊರಡುತ್ತಿತ್ತು. ಅವನ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಲಕ್ಷಣಗಳನ್ನು, ಅವನ ಜಪ ನರ್ತನಾದಿಗಳನ್ನು ನೋಡಿದ ಭಕ್ತರು ಅವನ ಆಧ್ಯಾತ್ಮಿಕ ಭಾಗ್ಯವನ್ನು ನೋಡಿ ಪ್ರಶಂಸೆ ಮಾತುಗಳನ್ನಾಡಿದರು. ಆಗ ಚೈತನ್ಯ ಮಹಾಪ್ರಭುಗಳು ರಾಜಕುಮಾರನನ್ನು ಸಂತೈಸಿದರು. ಹಾಗೆಯೇ ತಮ್ಮನ್ನು ಕಾಣಲು ಪ್ರತಿದಿನ ಬರುತ್ತಿರುವಂತೆ ಅವನಿಗೆ ಆದೇಶ ನೀಡಿದರು. ಬಳಿಕ ರಾಜಕುಮಾರ ಹಾಗೂ ರಾಮಾನಂದರಾಯರಿಬ್ಬರು ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಯಿಂದ ಹೊರಬಿದ್ದರು. ರಾಮಾನಂದರಾಯರು ರಾಜಪುತ್ರನನ್ನು ರಾಜನ ಅರಮನೆಗೆ ಕರೆದೊಯ್ದು ಬಿಟ್ಟರು. ಇತ್ತ ರಾಜನು ತನ್ನ ಮಗನ ಚಟುವಟಿಕೆಗಳನ್ನು ಕೇಳಿ ತುಂಬಾ ಹರ್ಷಪಟ್ಟ. ತನ್ನ ಮಗನನ್ನು ಅಪ್ಪಿಕೊಂಡ ಮಾತ್ರಕ್ಕೆ ರಾಜನಲ್ಲಿ ದೈವೋನ್ಮಾದ ಉಕ್ಕಿ ಹರಿಯಿತು. ಚೈತನ್ಯ ಮಹಾಪ್ರಭುಗಳು ಮಗನನ್ನ ಅಪ್ಕೊಂಡಿದ್ರು, ಮಗನನ್ನ ತಂದೆ ಅಪ್ಕೊಂಡ ರಾಜ. ದೈವೋನ್ಮಾದ ಅವನಿಗೂ ಉಕ್ಕಿ ಹರಿಯಿತು. ತಾನು ಪ್ರತ್ಯಕ್ಷ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನೇ ಸ್ಪರ್ಶಿಸಿದನೆನ್ನುವ ಭಾವ ಅವನಲ್ಲಿ ಉದಿಸಿತು. ಅಂದಿನಿಂದ ಆ ಸುದೈವಿ ಅರಸು ಪುತ್ರನು ಪ್ರಭುಗಳ ಅತ್ಯಂತ ಆಪ್ತ ಭಕ್ತರಲ್ಲಿ ಒಬ್ಬನಾದ. ಹೀಗೆ ತಮ್ಮ ಭಕ್ತರ ಸಂಘದಲ್ಲಿರುತ್ತಾ ಲೀಲೆಗಳನ್ನು ತೋರುತ್ತಾ ಹಾಗೂ ಸಂಕೀರ್ತನ ಚಳುವಳಿಯನ್ನು ಬೆಳೆಸುತ್ತಾ ಚೈತನ್ಯ ಮಹಾಪ್ರಭುಗಳು ಕರ್ತವ್ಯ ನಿರತರಾಗಿದ್ದರು. ತಮ್ಮ ಮನೆಗೆ ದಯಮಾಡಿಸಿ ಮಧ್ಯಾಹ್ನದ ಭೋಜನ ಸ್ವೀಕರಿಸಬೇಕೆಂಬ ಆಹ್ವಾನ ಅದ್ವೈತ ಆಚಾರ್ಯರಂತಹ ಪ್ರಮುಖ ಭಕ್ತರಿಂದ ಚೈತನ್ಯ ಮಹಾಪ್ರಭುಗಳಿಗೆ ಆಗಾಗ ಬರುತ್ತಿತ್ತು. ಪ್ರಭುಗಳು ತಮ್ಮ ಭಕ್ತರ ಸಮೇತ ಬಂದು ಅಂತಹ ಆಹ್ವಾನವನ್ನು ಮಾನಿಸುತ್ತಿದ್ದರು. ಹೀಗೆ ಪ್ರಭುಗಳು ತುಂಬಾ ಹರ್ಷದಲ್ಲಿ ಕೆಲವು ದಿನ ಕಳೆದರು. ಇರುತ್ತಾ ಪ್ರಭು ಜಗನ್ನಾಥನ ರಥಯಾತ್ರೆಯು ಹತ್ತಿರ ಬರುತ್ತಿತ್ತು. ಮೊದಲಿಗೆ ಚೈತನ್ಯ ಮಹಾಪ್ರಭುಗಳು ಕಾಶಿ ಮಿಶ್ರರನ್ನು ಕರೆಸಿಕೊಂಡರು. ಆ ಬಳಿಕ ದೇಗುಲದ ಮೇಲ್ವಿಚಾರಕನನ್ನು
ಸಾರ್ವಭೌಮ ಭಟ್ಟಾಚಾರ್ಯರನ್ನು ಕರೆಸಿದರು. ಈ 3 ಪ್ರಭುವರ್ಯರ ಸನ್ನಿಧಿಗೆ ಬಂದಾಗ ಗುಂಡೀಚಾ ದೇವಸ್ಥಾನದ ಶುದ್ಧೀಕರಣದ ಕಾರ್ಯಕ್ಕೆ ಅನುಮತಿ ನೀಡಬೇಕೆಂದು ಪ್ರಭುವರ್ಯರು ಬೇಡಿಕೆ ಸಲ್ಲಿಸಿದರು. ಗುಂಡೀಚಾ ದೇಗುಲವನ್ನು ಶುಚಿಗೊಳಿಸಲು ಅನುಮತಿ ಬಯಸಿ ಪ್ರಭುಗಳಾಡಿದ ಮಾತನ್ನು ಕೇಳಿದ ದೇಗುಲದ ಮೇಲ್ವಿಚಾರಕನೆಂದನು, ಮಹಾಶಯರೇ, ನಾವೆಲ್ಲ ನಿಮ್ಮ ಸೇವಕರು. ನೀವು ಏನು ಹೇಳುತ್ತೀರೋ ಅದನ್ನು ಮಾಡುವುದು ನಮ್ಮ ಕರ್ತವ್ಯ. ಪ್ರಭು ಸನ್ನಿಧಾನವು ನನಗೆ ಏನೇ ಕೆಲಸ ವಿಧಿಸಲಿ ಅದನ್ನು ವಿಳಂಬ ಮಾಡದೆ ಕಾರ್ಯರೂಪಕ್ಕೆ ತರಬೇಕೆಂದು ಮಹಾರಾಜನು ನನಗೆ ವಿಶೇಷವಾಗಿ ಆಜ್ಞಾಪಿಸಿದ್ದಾರೆ. ಪ್ರಭುವೇ, ಮಂದಿರವನ್ನು ಸಾರಿಸುವುದು ನಿಮ್ಮ ಸ್ಥಾನಕ್ಕೆ ಸಲ್ಲುವ ಕೆಲಸವಲ್ಲ. ಇಷ್ಟರ ಮೇಲೂ ನೀವು ಅದನ್ನು ಮಾಡಲೇಬೇಕು ಎನ್ನುವುದಾದರೆ ಅದು ನಿಮ್ಮ ಲೀಲೆ ಎಂದು ನಾವು ಭಾವಿಸಬೇಕಷ್ಟೇ. ದೇವಸ್ಥಾನವನ್ನು ಹುಡುಗಲು ನಿಮಗೆ ನೀರಿನ ಮಡಕೆಗಳು ಹಾಗೂ ಕಸಪೊರಕೆಗಳು ಬಹುಸಂಖ್ಯೆಯಲ್ಲಿ ಬೇಕಾಗುತ್ತವೆ. ಆದ್ದರಿಂದ ಆಜ್ಞೆ ಕೊಡಿ, ಈ ಕ್ಷಣವೇ ಅವುಗಳನ್ನು ತಂದಿರಿಸುತ್ತೇನೆ. ಪ್ರಭುಗಳ ಅಪೇಕ್ಷೆ ಏನೆಂಬುದನ್ನು ಕೊಂಡ ಕೂಡಲೇ ದೇಗುಲದ ಶುದ್ಧೀಕರಣಕ್ಕಾಗಿ ಮೇಲ್ವಿಚಾರಕನು 100 ನೀರಿನ ಗಡಿಗೆಗಳನ್ನು, ಅಷ್ಟೇ ಸಂಖ್ಯೆಯ ಪೊರಕೆಗಳನ್ನು ತಂದು ಒಪ್ಪಿಸಿದನು. ಮರುದಿನ ಪ್ರಭುವರ್ಯರು ತಮ್ಮ ಆಪ್ತ ಸೇವಕರನ್ನು ತಮ್ಮೊಡನೆ ಕರೆದೊಯ್ದು ಸ್ವಹಸ್ತದಿಂದ ಶ್ರೀಗಂಧ ಚೂರ್ಣವನ್ನು ಅವರೆಲ್ಲರ ಮೈಗಳಿಗೆ ಲೇಪಿಸಿದರು. ತರುವಾಯ ಚೈತನ್ಯರು ತಮ್ಮ ಭಕ್ತರೆಲ್ಲರಿಗೂ ತಲಾ ಒಂದೊಂದರಂತೆ ಪೊರಕೆಯನ್ನು ಸ್ವಹಸ್ತದಿಂದ ನೀಡಿದರು. ಅವರೆಲ್ಲರನ್ನೂ ಜೊತೆಯಲ್ಲಿರಿಸಿಕೊಂಡು ಗುಂಡೀಚಾ ದೇಗುಲದ ಕಡೆ ನಡೆದರು. ಇಲ್ಲಿ ನಿಲ್ಲಿಸೋಣ. ನಾಳೆ ಗುಂಡೀಚಾ ಮಾರ್ಜನ. ಓಕೆ. ಹೀಗೆ ಪ್ರಭುಗಳು ಹಾಗೂ ಅವರ ಸಂಗಾತಿಗಳು ಗುಂಡೀಚಾ ದೇಗುಲದ ಶುದ್ಧೀಕರಣಕ್ಕಾಗಿ ಹೊರಟರು. ಮೊದಲಿಗೆ ಅವರೆಲ್ಲ ಪೊರಕೆ ಹಿಡಿದು ನೆಲವನ್ನು ಗುಡಿಸಿದರು. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಬಹು ಪ್ರಣಾಮ. ಹರೇ ಕೃಷ್ಣ ಪ್ರಭು, ಧನ್ಯವಾದ.